ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತು ನಮ್ಮ ಟ್ರಾವೆಲ್ ಅಂದರೆ ನಮ್ಮ ಜರ್ನಿ ಬಂದು ನಮ್ಮ ಹಳ್ಳಿ ಕಡೆ. ಅದಕ್ಕಿಂತ ಮುಂಚೆ ನಮ್ಮ SM ಟ್ರಾವೆಲ್ ವರ್ಲ್ಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ, ನಮ್ಮ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಮುಂದುವರ್ಸೋಣ ಇವತ್ತಿನ ವಿಡಿಯೋನ. ನೋಡಿ, ಇದು ಹೋಗ್ತಾ ಇರೋದು ನಾವು ಮಾಕ್ಲಿ ದುರ್ಗ, ಒಂಥರ ಘಾಟ್ ಸೆಕ್ಷನ್ ಥರನೇ ಇದೆ. ಇದು ನೋಡೋದಕ್ಕೆ ಪ್ರಕೃತಿ ಸೌಂದರ್ಯ ತುಂಬಾ ಚೆನ್ನಾಗಿದೆ. ನಮಗೆ ರೈಟಲ್ಲಿ ಕಾಣ್ತಾ ಇರೋದು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗುವಂಥ ಒಂದು ರಸ್ತೆ ಮಾರ್ಗ ಇದೆ. ಸೊ ನಮಗೆ ಲೆಫ್ಟ್ ಭಾಗದಲ್ಲಿ ನಮಗೆ ಕಾಣುವಂಥದ್ದೇ ಮಾಕ್ಲಿ ದುರ್ಗ ರೈಲ್ವೆ ಸ್ಟೇಷನ್. ಈ ರೈಲ್ವೆ ಸ್ಟೇಷನ್ ಯಾವ ಥರ ಇದೆ ಅಂದರೆ, ನಾವು ಸರ್ವೇ ಸಾಮಾನ್ಯವಾಗಿ ಏನಿದು ದೂದ್ ಸಾಗರ್ ಈ ಥರ ಒಂದು ಫಾಲ್ಸ್ ಮಧ್ಯೆ ಹೋಗ್ಬೇಕಾದ್ರೆ ಅಲ್ಲಿ ಕಾಣುತ್ತಲ್ವ ರೈಲ್ವೆ ಸ್ಟೇಷನಲ್ಲೊಂದು. ಸೊ ಅದೇ ಥರ ಫೀಲ್ ಕೊಡೋ ಅನ್ನೋ ಏನಾದರೂ ಒಂದು ರೈಲ್ವೆ ಸ್ಟೇಷನ್ ಇದೆ ನಮ್ಮ ದೊಡ್ಡಬಳ್ಳಾಪುರ ಗೌರಿಬಿದನೂರು ಮಾರ್ಗವಾಗಿ ಅಂತಂದರೆ ಆ ಒಂದು ರೈಲ್ವೆ ಸ್ಟೇಷನ್ ಇದೇ ಮಾಕ್ಲಿ ದುರ್ಗ ರೈಲ್ವೆ ಸ್ಟೇಷನ್. ಸೊ ಇದು ಪ್ರಕೃತಿದತ್ತವಾಗಿ ತುಂಬ ಸೌಂದರ್ಯವಾಗಿ, ಸುತ್ತೂ ಫುಲ್ ಫಾರೆಸ್ಟ್ ಇದೆ, ಬೆಟ್ಟ ಗುಡ್ಡಗಳಿದೆ. ಅದ್ರ ನಡುವಲ್ಲಿ ನೋಡಿ ರೈಲ್ವೆ ಟ್ರ್ಯಾಕ್ ಆದೋಗಿದೆ. ಈ ರೈಲ್ವೆ ಟ್ರ್ಯಾಕಲ್ಲಿ ಅಂದರೆ ಟ್ರೈನಲ್ಲಿ ನಾವು ಜರ್ನಿ ಮಾಡಬೇಕಾದ್ರೆ ಅದರ ಒಂದು ಅನುಭವನೇ ತುಂಬ ಅದ್ಭುತವಾಗಿರುತ್ತೆ ಅನ್ನೋದಕ್ಕೆ ಇನ್ನೊಂದು ಸಂಶಯವಿಲ್ಲ. ಅಷ್ಟು ಚೆನ್ನಾಗಿರುತ್ತೆ ಜರ್ನಿ ಮಾತ್ರ. ಸೊ ಎಲ್ಲ ಕಡೆನೂ ಸರ್ವೇ ಸಾಮಾನ್ಯವಾಗಿ ಈಗ ಚಿರಾಪುಂಜಿ, ಏನು ಶಿವಮೊಗ್ಗ, ಮಲೆನಾಡು ಸಿರಿ ಈ ಥರ ಎಲ್ಲನೂ ಅಲ್ಲಿ ಪ್ರತಿ ವರ್ಷನೂ ಪ್ರತಿ ದಿನವೂ ಹಸಿರಾಗೇ ಕಂಗೊಳಿಸ್ತಾ ಇರ್ತದೆ ಪ್ರಕೃತಿ. ಬಟ್ ಆದರೆ ನಮ್ಮದು ಒಂಥರ ಬಯಲು ಸೀಮೆ ಪ್ರದೇಶ ಆಗಿರೋದ್ರಿಂದ ಈ ಗೌರಿಬಿದನೂರು, ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಕೋಲಾರ, ಬಾಗೇಪಲ್ಲಿ ಈ ಕಡೆ ಸರ್ವೇ ಸಾಮಾನ್ಯ ತುಮಕೂರು ಒಂದು ಅರ್ಧ ಡಿಸ್ಟಿಕ್ಕು, ಈ ಕಡೆ ಪಾವಗಡ, ಇದೆಲ್ಲನೂ ನೋಡಿದ್ರೆ ಇವೆಲ್ಲ ಒಂಥರ ಬಯಲು ಸೀಮೆ ಪ್ರದೇಶಗಳು. ಹಂಗಾಗಿ ಬಯಲು ನಾಡು. ಇಲ್ಲಿ ಮಳೆ ಅತಿ ಹೆಚ್ಚಿನಾಗೂ ಬೀಳೋದಿಲ್ಲ. ಬಿದ್ದರೆ ಈ ಥರ ಇರುತ್ತೆ ನೋಡಿ ಆ ಪ್ರಕೃತಿ ಸೌಂದರ್ಯ. ಎಲ್ಲೋ ಚೂರು ಪಾರು ಮಳೆ ಆಗಿರೋದ್ರಿಂದ ಎಷ್ಟು ಕಂಗೊಳಿಸ್ತಾ ಇದೆ ಅಂದರೆ ಪ್ರಕೃತಿ. ಆ ಬೆಟ್ಟಗಳು ಹಾಸಿ ಒದಿಸಿರೋ ಅಂಥ ಹಸಿರು ಸೀರೆ ಥರ, ಆ ಸುತ್ತಮುತ್ತ ಮರ ಗಿಡಗಳು, ಆ ಸೌಂದರ್ಯ ತುಂಬಾ ಚೆನ್ನಾಗಿದೆ. ಬಟ್ ಬೇಸಿಗೆಯಲ್ಲೆಲ್ಲ ಬಂದರೆ ಎಲ್ಲ ಫುಲ್ಲು ಡ್ರೈ ಲ್ಯಾಂಡ್ ಥರ ಕಾಣ್ತಾ ಇರುತ್ತೆ. ಬೆಟ್ಟಗಳಲ್ಲೆಲ್ಲ ಹಸಿರಾಗಿರೋದಿಲ್ಲ, ಬರೀ ಕಲ್ಲುಗಳೇ ಕಾಣ್ತಾ ಇರುತ್ತೆ. ಆದರೆ ಮಳೆಗಾಲದಲ್ಲಿ ಬಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಅದರಲ್ಲಿ ಇವತ್ತು ಮುಂಜಾನೆ ನಾನು ಬೆಂಗಳೂರಿಂದ ಹೊರಟಾಗ ಇದೊಂದು ವ್ಯೂ ಮಾಡಲೇಬೇಕು ಅಂತಬಿಟ್ಟು ಈ ವಿಡಿಯೋನ ಮಾಡಿದೆ. ಸೊ ಇಲ್ಲಿ ನಿಮಗೆ ಇನ್ನೇನು ನೋಡಿ, ಮಾಕ್ಲಿ ದುರ್ಗ ಅದು ರೈಲ್ವೆ ಟ್ರ್ಯಾಕ್ ಆಯಿತು. ನಿಮ್ಗೆ ರೈಟ್ ಸೈಡಲ್ಲಿ ಘಾಟಿ ಸುಬ್ರಹ್ಮಣ್ಯಗೆ ಹೋಗಬೇಕಾದ್ರೆ ಅಲ್ಲೊಂದು ಆರ್ಚ್ ಕಾಣ್ತಲ್ವ, ಅಲ್ಲಿಂದ ಹೋಗ್ಬೋದು. ಆ ಕಡೆಯಿಂದ ಬೆಂಗಳೂರಿಂದ ಬರೋರಿಗೆ ಕನಕನಕುಂಟೆಯಿಂದ ಹೋಗ್ಬೋದು, ಗೌರಿಬಿದನೂರಿಂದ ಬರೋರಿಗೆ ಇಲ್ಲಿಂದ ಹೋಗ್ಬೋದು. ಹಾಗೆ ಮುಂದೆ ಬಂದರೆ ಇಲ್ಲಿ ಮಾಕ್ಲಿ ದುರ್ಗ ರೆಸಾರ್ಟ್ ಅಂತ ಒಂದಿದೆ. ತುಂಬ ಅದ್ಭುತವಾಗಿ ಒಂದು ಬೆಟ್ಟದ ತಪ್ಪಲಿನಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಅದು ಒಂದು ಎವರ್ ಗ್ರೀನ್ ಅಂತಲೇ ಹೇಳ್ಬೋದು. ಈಗ ನಾವು ಔಟಿಂಗ್ ಹೋಗ್ತೀವಿ, ಹೊರಗಡೆ ಹೋಗ್ತೀವಿ ಅಂತ ಬಿಟ್ಟು ತುಂಬ ಜನ ಏನು ಸಿಟಿಯಿಂದ ಹೊರಗಡೆ ಹೋಗೋದಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾರೆ, ಬೈಕ್ ರೈಡ್ ಹೋಗಬೇಕು ಅಲ್ಲಿ ಇಲ್ಲಿ ಅಂತ. ಸೊ ಅದೇ ಥರ ಯಾರಾದ್ರೂ ಬರೋದಿದ್ರೆ ಈ ಮಾಕ್ಲಿ ದುರ್ಗ ಒಂದು ಟ್ರಾವೆಲ್ ಇದೆಯಲ್ಲ, ಈ ಕಡೆ ಬಂದರೆ ಒಂದು ಟ್ರೆಕ್ಕಿಂಗ್ ಆಗುತ್ತೆ. ಮತ್ತು ಅಲ್ಲಿ ಮಾಕ್ಲಿ ದುರ್ಗ ರೆಸಾರ್ಟ್ ಇದೆ, ತುಂಬ ಅನುಕೂಲವಾಗಿದೆ. ಎಲ್ಲನೂ ನಿಮಗೆ ನೋಡೋದಕ್ಕೆ ತುಂಬ ನ್ಯಾಚುರಲ್ಲಾಗಿ ಇರುವಂಥದ್ದು. ಮತ್ತು ಫಾಲ್ಸ್ ಎಲ್ಲ ಇದೆ ಆ ಬೆಟ್ಟದೊಳಗೆ. ನನಗೆ ಗೊತ್ತಿರೋ ಹಾಗೆ ನಮ್ಮ ಸ್ನೇಹಿತರೆಲ್ಲ ತುಂಬ ಜನ ಮಾಕ್ಲಿ ದುರ್ಗ ಟ್ರೆಕ್ಕಿಂಗ್ ಮಾಡಿದ್ದಾರೆ. ಅಲ್ಲೆಲ್ಲ ತುಂಬ ಸಣ್ಣದಾಗಿ ಹರಿತಿರುವಂಥ ಜರಿ ಎಲ್ಲ ಇದೆ ಅಂತ ನೋಡಿದ್ದೀನಿ ಆ ವೀಡಿಯೋಸಲ್ಲಿ. ತುಂಬ ಅದ್ಭುತ ಅಂತಲೇ ಹೇಳ್ಬೋದು. ಸೊ ನೋಡಿ, ಇದೆಲ್ಲ ಎಷ್ಟು ಗ್ರೀನರಿ. ಎಲ್ಲ ಅಲ್ಪ ಸ್ವಲ್ಪ ಮಳೆ ಆಗಿದೆ ಅಷ್ಟೇ. ಹೇಳ್ಬೇಕು ಅಂದರೆ ನೋಡಿ, ಬೆಂಗಳೂರಲ್ಲಿ ಬೇಕಲಿ ಮಳೆ ಇಲ್ಲ, ನಮ್ಮ ಕಡೆನೂ ಸರ್ವೇ ಸಾಮಾನ್ಯ ಮಳೆ ಇಲ್ಲ. ಆದರೂ ಎಲ್ಲೋ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಬಿದ್ದಿರೋದಕ್ಕೇ ಈ ಥರ ವ್ಯೂ ಇದೆ, ಅಂದರೆ ಗ್ರೀನರಿ ಇದೆ. ಇನ್ನು ಈ ಶಿವಮೊಗ್ಗ ಈ ಕಡೆ ಏನು ಕೊಡಗು ಆ ಥರ ಏನಾದರೂ ಮಳೆ ಆಗಿಬಿಟ್ರೆ ಅದ್ರ ಸೊಬಗೆ ಬೇರೆ ಲೆವೆಲ್ಲೇ ಅಂತ ಹೇಳ್ಬೋದು. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನೋಡಿ ಇದೇ ರೋಡಲ್ಲಿ ನಾನು ಹೋಗ್ತಾ ಇದ್ದೀನಲ್ಲ, ಈ ಕೇವಲ ಇನ್ನೊಂದು 500 ಮೀಟ್ರ್ ಹೋಗಿ ಲೆಫ್ಟ್ ಹೋದರೆ ಈ ಇವರು ವಾಸು ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಮೂವಿಯಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ ವಾಸು ಅಂತ. ಅವರು ಇಲ್ಲೇನೇ ಇವಾಗ ಗುಂಜೂರು ಅಂತ ಒಂದು ಹಳ್ಳಿ ಬರುತ್ತೆ. ಆ ಹಳ್ಳಿಯಿಂದ ಬಿಫೋರ್ ಒಂದು 200 ಮೀಟ್ರ್ ಬಿಫೋರು ಅಲ್ಲೊಂದು ಮನೆ ಮಾಡಿಕೊಂಡು ಜಮೀನು ತಗೊಂಡು ಅಲ್ಲಿ ವಾಸವಾಗಿದ್ದಾರೆ. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಎಂಟ್ರಿ ಕೊಟ್ಟಿದ್ದೆ ನಮ್ಮೂರಿಗೆ ಕಣ್ರಿ, ನಮ್ಮ ಗೌರಿಬಿದನೂರು ತಾಲೂಕಿಗೆ. ವೆಲ್ಕಮ್ ಟು ಗೌರಿಬಿದನೂರು. ಎಲ್ರಿಗೂ ಪಿನಾಕಿನಿ ಬೀಡು ಗೌರಿಬಿದನೂರಿಗೆ ಸ್ವಾಗತ ಸುಸ್ವಾಗತ. ಇದು ನಾವು ಜನಿಸಿದಂಥ ನಮ್ಮ ತಾಲೂಕು ಕಣ್ರಿ, ಗೌರಿಬಿದನೂರು ತಾಲೂಕು.
ನಮ್ಮ ತಾಲೂಕು ನಮ್ಮ ಹೆಮ್ಮೆ ಅಂತಲೇ ಹೇಳ್ಬೋದು. ಸೊ ನಮ್ಮ ಗೌರಿಬಿದನೂರು ತಾಲೂಕಲ್ಲಿ ನೋಡುವಂಥ ಪ್ರವಾಸಿ ತಾಣಗಳು ತುಂಬಾ ಇದೆ. ದಯವಿಟ್ಟು ಯಾರಾದರೂ ವೀಕ್ಷಕರಿದ್ದರೆ ವೀಕ್ಷಣೆ ಮಾಡಬೇಕು ಅಂದರೆ ಬನ್ನಿ ನೋಡಿ. ಇದು ನಮ್ಮ ಗೌರಿಬಿದನೂರು ತಾಲೂಕಿನ ಮಿನಿ ವಿಧಾನಸೌಧ. ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ. ಇದು ಸಿಟಿಯಿಂದ ಒಂದು 5 ಕಿಲೋಮೀಟರ್ ಬೆಂಗಳೂರು ಸೈಡು ಹಾದು ಹೋಗ್ಬೇಕಾದ್ರೆ ಆ ಮಾರ್ಗದಲ್ಲಿ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಆ ವಾಸ್ತುಶಿಲ್ಪ ಆಗಿರ್ಬೋದು, ಆ ಬಿಲ್ಡಿಂಗ್ ಸ್ಟ್ರಕ್ಚರ್ ಆಗಿರ್ಬೋದು, ನೋಡೋದಕ್ಕೆ ಹೊರನೋಟ ತುಂಬ ಲಕ್ಷಣವಾಗಿ ತುಂಬ ಅದ್ಭುತವಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಸೊ ನೈಸ್. ಇಲ್ಲಿಂದ ಹಾಗೆ ನಾವು ಮುಂದೆ ಹೋಗಿದ್ದು ನಮ್ಮ ಊರ ಕಡೆಗೆ. ನೋಡಿ ಇದಿದೆಯಲ್ಲ, ಇದು ಈಗ ಬೈಪಾಸ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಈಗ ನಾವು ಹೋಗ್ತಾ ಇರೋದು ಚಿಕ್ಕಬಳ್ಳಾಪುರ ಹೈವೇ ಕನೆಕ್ಟ್ ಆಗುತ್ತೆ, ಮತ್ತು ಹಾಗೆ ಹಿಂದೂಪುರ ಹೈವೇ ಕನೆಕ್ಟ್ ಆಗುತ್ತೆ. ಇದು ಸಿಟಿ ಔಟ್ಸೈಡ್ ಇದೆ. ಇದು ಒಂಥರ ರಿಂಗ್ ರೋಡ್ ಥರ ಅಂದರೆ ರಿಂಗ್ ರೋಡ್ ಏನೇನೆ. ಇದು ಸಿಟಿ ಒಳಗೆ ಎಂಟ್ರಿ ಆಗಲ್ಲ. ಸಿಟಿ ಬಿಫೋರ್ ಇನ್ನೊಂದು 2 ಕಿಲೋಮೀಟ್ರ್ ಇದೆ ಅನ್ನೋಂಗೆ ಇದು ಹಿಂದೆನೇ ಆದೋಗುತ್ತೆ. ನೋಡಿ ಸುಮಾರು ಈ ಅಂಡರ್ ಪಾಸ್ ಇದೆಯಲ್ಲ 1 ಕಿಲೋಮೀಟರ್ ಇದೆ. ಯಾಕೆಂದರೆ ಇದಕ್ಕೆ ಒಂದು ರೈಲ್ವೆ ಟ್ರ್ಯಾಕ್ ಬರುತ್ತೆ, ಪ್ಲಸ್ ಒಂದು ರೋಡು ಅಂದರೆ ಬೆಂಗಳೂರು ಟು ಗೌರಿಬಿದನೂರು ಹಿಂದೂಪುರ ಹೈವೇ ಬರುತ್ತೆ. ಸೊ ಹಂಗಾಗಿ ಎರಡಕ್ಕೂ ಸಪ್ರೇಟ್ ಬ್ರಿಡ್ಜ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ಏನೋ ಅಂಡರ್ ಪಾಸೇ ಮಾಡಿಬಿಟ್ಟಿದ್ದಾರೆ. ಇದು ಸುಮಾರು 1 ಕಿಲೋಮೀಟ್ರಷ್ಟು ಅಂಡರ್ ಪಾಸ್ ಇದೆ. ಬಟ್ ಇವಾಗ ನಾವು ಹೇಳಿದ್ವಲ್ಲ, ಆ ಕಡೆ ಹೋದರೆ ಚಿಕ್ಕಬಳ್ಳಾಪುರ ಹಿಂದೂಪುರ ಹೋಗ್ಬೋದು ಅಂತ. ನಾನು ಇವಾಗ ಯೂ ಟರ್ನ್ ಮಾಡಿಕೊಂಡು ಈ ಕಡೆ ಅಂಡರ್ ಪಾಸ್ ಮುಖಾಂತರ ಆ ಕಡೆ ಮಧುಗಿರಿ, ಸಿರಾ, ತುಮಕೂರು ಈ ಕಡೆ ಹೋಗುವಂಥ ಮಾರ್ಗದಲ್ಲಿ ನಾನು ಬರ್ತಾಯಿದ್ದೀನಿ. ಯಾಕೆ ಈ ಮಾರ್ಗದಲ್ಲಿ ಬರ್ತಾಯಿದ್ದೀನಿ ಅಂದರೆ, ನಮ್ಮ ಹಳ್ಳಿ ಇರೋದೇ ತುಮಕೂರು ಮಧುಗಿರಿ ಮಾರ್ಗವಾಗಿ ಇರೋದು. ಸೊ ಇನ್ನೊಂದು ನಿಮಗೆ ನೆನಪಿರಲಿ, ಡಾಕ್ಟರ್ ಎಚ್ ನರಸಿಂಹಯ್ಯನವರು ಅಂದರೆ ನಮ್ಮ ನ್ಯಾಷನಲ್ ಕಾಲೇಜ್, ಬಸವನಗುಡಿ ನ್ಯಾಷನಲ್ ಕಾಲೇಜ್ ಸಂಸ್ಥಾಪಕರು, ಹಾಗೆ ನಮ್ಮ ಏನೋ ಬೆಂಗಳೂರು ಯೂನಿವರ್ಸಿಟಿಯ ಒನ್ಸ್ ಅಪಾನ್ ಎ ಟೈಮ್ ಕುಲಪತಿಗಳು ಆಗಿದ್ದಂತಹ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಹೊಸೂರು ಹೋಗುವ ಮಾರ್ಗ ಕೂಡ ಇದೇ ಆಗಿದೆ. ಸೊ ನಾವು ಈ ಭೂಮಿಯಲ್ಲಿ, ಈ ಊರಲ್ಲಿ, ಈ ಮಣ್ಣಲ್ಲಿ ಹುಟ್ಟೋದಕ್ಕೆ ನಾವೇ ಧನ್ಯರು, ನಾವೇ ಪುಣ್ಯಾತ್ಮರು ಅಂತ ಹೇಳೋದಕ್ಕೆ ನಾನು ತುಂಬ ಹೆಮ್ಮೆಯಾದಂಥ ವಿಚಾರ. ತುಂಬ ಇಷ್ಟಪಡ್ತೀನಿ ಆ ವಿಚಾರನ ಹಂಚ್ಕೊಳ್ಳೋದಕ್ಕೆ, ಎಲ್ಲರ ಜೊತೆನೂ ಶೇರ್ ಮಾಡೋದಕ್ಕೆ. ಇಲ್ಲಿ ನೋಡಿ, ಇಲ್ಲಿ 2 ಡಿವೈಡ್ ಆಗುತ್ತೆ. ಹಾಗೆ ಸ್ಟ್ರೈಟ್ ವೇ ಹೋದರೆ ಅದು ಗೌರಿಬಿದನೂರು ಸಿಟಿ ಒಳಗೆ ಹೋಗುತ್ತೆ. ಈಗ ನಾನು ಹೋಗ್ತಾ ಇದ್ದೀನಲ್ಲ, ಇದು ರಿಂಗ್ ರೋಡು. ಸೊ ಇದು ಸಿಟಿಯಿಂದ ಒಂದು 2 ಕಿಲೋಮೀಟ್ರ್ ಬಿಫೋರ್ಗೇನೆ ಎಂಟ್ರಿ ಆಗುತ್ತೆ ಅಂತ ಹೇಳಿದ್ನಲ್ಲ ಅಲ್ಲಿ. ಹಾಗೆ ಈಗ ಏನು ಮಾಡಿದ್ದಾರೆ, ಗೌರಿಬಿದನೂರಿಗೆ ಎಂಟ್ರಿ ಆಗದಿದ್ದಂಗೆ ಡೈರೆಕ್ಟ್ ಬೆಂಗಳೂರು ಹೈವೇ ಆದಮೇಲೆ ಚಿಕ್ಕಬಳ್ಳಾಪುರ ಆದಮೇಲೆ ಏನು ಹಿಂದೂಪುರ ಹೈವೇಗೆ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ಸೊ ಯಾರೂ ದೊಡ್ಡ ಹೆವಿ ಟ್ರಕ್ಗಳು, ವೆಹಿಕಲ್ಗಳು ಸಿಟಿ ಒಳಗೆ ಎಂಟ್ರಿ ಆಗೋದೇ ಇಲ್ಲ. ಆರಾಮಾಗಿ ಸಿಟಿ ಔಟ್ಸೈಡಿಂದನೇ ರೀಚ್ ಆಗ್ಬೋದು, ಯಾವುದೇ ಟ್ರಾಫಿಕ್ ಜಾಮ್ ಆಗದಿದ್ದಂಗೆ. ಈ ಥರ ಇದೆ ನೋಡ್ರಿ ನಮ್ಮ ಊರಿನ ರಸ್ತೆ. ಆದರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಸಿಟಿ ಇಂಪ್ರೂವ್ ಆಗೋಕ್ಕೆ ಮೇನ್ ಮುಖ್ಯವಾಗಿ ಬೇಕಾಗಿರೋದೇ ರಸ್ತೆಗಳು. ಸೊ ಎಲ್ಲ ರಸ್ತೆ ಕಾಮಗಾರಿಗಳು ಅಭಿವೃದ್ಧಿ ಮಾಡಿರೋದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ಗೆ ತುಂಬ ಕೃತಜ್ಞತೆನೇ ಸಲ್ಲಿಸಬೇಕು. ಇದು ನೋಡಿ, ಇದು ಗೌರಿಬಿದನೂರಿಂದ ಹಾದು ಹೋಗ್ಬೇಕಾದ್ರೆ ಕೋಟಾಲ್ ದಿನ್ನೆ ಅಂತ ಒಂದು ಜಂಕ್ಷನ್ನು. ಈ ಜಂಕ್ಷನ್ ಅಂತಂದರೆ ಎಲ್ಲದಕ್ಕೂ ಇಲ್ಲಿ ಪ್ರತಿಯೊಂದು ಸಿಗುತ್ತೆ ಕಣ್ರಿ. ತಾಲೂಕು ಲೆವೆಲಲ್ಲಿ ಏನೇನು ಸಿಗಬೇಕೋ ಪ್ರತಿಯೊಂದು ಸಿಗುತ್ತೆ. ಇಲ್ಲಿ ಹೂವಿನ ಮಾರ್ಕೆಟ್ ಇದೆ. ಮೇಯ್ನ್ ಹೇಳಬೇಕು ಅಂದರೆ ಕನಕಾಂಬರ ಹೂವು ಅಂತ ಏನಿದೆ, ನಮ್ಮ ಸುತ್ತಮುತ್ತಲಿನ ರೈತರು ಪ್ರತಿಯೊಂದು ಕನಕಾಂಬರ ಬೆಳೆದಿದ್ದೆಲ್ಲ ಇದೇ ಕೋಟಾಲ್ ದಿನ್ನೆಯಲ್ಲಿ ತಂದು ಮಾರ್ಕೆಟಲ್ಲಿ ಹಾಕೋದು. ತುಂಬ ಫೇಮಸ್ಸು ಕನಕಾಂಬರ ಹೂವು ಮಾರ್ಕೆಟ್ಗೆ ಈ ಕೋಟಾಲ್ ದಿನ್ನೆ. ಸೊ ಹೀಗೆ ಮುಂದೆ ಹೋದರೆ ನಾನು PUC ಮಾಡಿದಂಥ ಒಂದು ಕಾಲೇಜು, ಪ್ರಥಮ ದರ್ಜೆ ಕಾಲೇಜು ಅಂದರೆ ಫ್ರೀ ಯೂನಿವರ್ಸಿಟಿ ಕಾಲೇಜ್ ಇದೇ ನೋಡಿ. ನಾನು ಓದಿದಂಥ ಕಾಲೇಜ್ ಕಾಂಪೌಂಡು ಗೇಟ್ ಹಾಕಿದ್ದಾರೆ. ನಾನು 2 ವರ್ಷಗಳ ಕಾಲ ಸರಿಸುಮಾರು 2005ರಿಂದ 7ನೇ ಇಸ್ವಿವರೆಗೂ 2 ವರ್ಷಗಳ ಕಾಲ PUCನ ಕಂಪ್ಲೀಟ್ ಮಾಡಿದ್ದು ಅದೇ ಒಂದು ಕಾಲೇಜಲ್ಲಿ. ಸೊ ಹಂಗೆ ಮುಂದೆ ಹೋಗಬೇಕಾದ್ರೆ ನಿಮ್ಗೆ ಇನ್ನೊಂದು ಹೇಳಲೇಬೇಕು, ಬಾಬಾ ಅಣು ಸಂಶೋಧನಾ ಭೂಕಂಪ ಮಾಪನ ಕೇಂದ್ರ. ಇದು ನೀವು ಸರ್ವೇ ಸಾಮಾನ್ಯವಾಗಿ BARC ಅಂತ ಹೇಳ್ಬಿಟ್ಟು ಕೇಳಿರ್ತೀರ. ಆದರೆ ಇದು ಎಲ್ಲಿದೆ ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲ. ಇದು ಸಹ ಇರೋದು ನಮ್ಮ ಗೌರಿಬಿದನೂರು ತಾಲೂಕಲ್ಲೇ. ಅದು ನಮ್ಮ ಹಳ್ಳಿಗೆ ಸಮೀಪದಲ್ಲೇ ಇರುವಂಥ ಒಂದು ಇದು ಬಾಬಾ ಅಣು ಸಂಶೋಧನಾ ಭೂಕಂಪ ಮಾಪನ ಕೇಂದ್ರ. ನೋಡಿ ಅಲ್ಲಿ ಗೇಟ್ ಕಾಣ್ತಿದ್ದಲ್ಲ, ಅದರಿಂದ ಒಳಕ್ಕೆ ಎಂಟ್ರಿ ಆಗಬೇಕು. ಬಟ್ ಪಬ್ಲಿಕ್ಗೆಲ್ಲನೂ ನಾಟ್ ಅಲೌಡ್, ಯಾರಿಗೂ ಒಳಕ್ಕೆಲ್ಲ ಬಿಡೋದಿಲ್ಲ. ಸರ್ವೇ ಸಾಮಾನ್ಯವಾಗಿ ಫ್ರೈಡೇ ಮಾತ್ರ ಏನೋ ಎಂಟ್ರಿ ಇರುತ್ತೆ ಅಂತ ಹೇಳಿದ್ದಾರೆ.
ಅದು ಟಿಕೆಟ್ ಇರುತ್ತೆ. ಸರ್ವೇ ಸಾಮಾನ್ಯವಾಗಿ ಟಿಕೆಟ್ ಕೊಟ್ಟು ಒಳಗೋಗಿ ಎಲ್ಲನೂ ವೀಕ್ಷಣೆ ಮಾಡ್ಬೋದು. ಸ್ಟೂಡೆಂಟ್ಸ್ಗೆ ಇದು ತುಂಬ ಅನುಕೂಲಕರವಾದಂಥ ಸಂಗತಿ ಅಂತಲೇ ಹೇಳ್ಬೋದು. ನೋಡಿ, ಅದಕ್ಕೆ ಸಂಬಂಧಪಟ್ಟಿದ್ದ ಈ ಪೋಲ್ಸ್ಗಳಿದೆಯಲ್ಲ, ಅದು ಗ್ರಾವಿಟಿ, ಭೂಕಂಪ ಎಲ್ಲ ಆಗ್ತಾಯಿದೆ ಏನು ಅಂತ ಬಿಟ್ಟು ಅದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ಅಂತ ಬಿಟ್ಟು ಸುಮಾರು ಎಕರೆಗಳು ಆ ಥರ ಪೋಲ್ಸ್ ಹಾಕಿ ಅದಕ್ಕೆ ಆ್ಯಂಟೆನಾಗಳು ಫಿಕ್ಸ್ ಮಾಡಿದ್ದಾರೆ. ಸೊ ಇನ್ನೇನಪ್ಪ, ನಾವು ಹತ್ತತ್ರ ಊರಿಗೆ ಸಮೀಪ ಬಂದ್ವಿ. ಹೌದು, ನಾನು ಏನಕ್ಕೆ ಊರಿಗೆ ಬರ್ತಾಯಿದ್ದೀನಿ ಅಂತ ನಿಮಗೆ ವಿಚಾರನೇ ತಿಳಿಸಿಲ್ಲ ಅಲ್ವಾ? ಏನಕ್ಕೂ ಇಲ್ಲ ರೀ, ಪ್ರತಿ ತಿಂಗಳು ರೇಷನ್ ತೊಗೊಳಕ್ಕೆ ಬರಬೇಕು ಸೊಸೈಟಿಗೆ, ಅಂದರೆ ನ್ಯಾಯಬೆಲೆ ಅಂಗಡಿಗೆ. ಮೊದಲೆಲ್ಲ ನಮ್ಮಪ್ಪ ಫೋನ್ ಮಾಡಿಬಿಟ್ಟು OTP ಬರುತ್ತಂತೆ ಹೇಳೋ ರೇಷನ್ ತೊಗೋಬೇಕು ಅನ್ನೋರು. ಈಗ OTP ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಡೈರೆಕ್ಟಾಗಿ ಹೋಗ್ಬಿಟ್ಟು ಬಯೋಮೆಟ್ರಿಕ್ ಕೊಡಬೇಕು. ಸೊ ಹಂಗಾಗಿ ಅದೇ ಹೆಬ್ಬೆಟ್ ಕೊಡಬೇಕು, ರೇಷನ್ ತರಬೇಕು. ಇಲ್ಲ ಅಂದರೆ ಒಂದು ತಿಂಗಳು ಕ್ಯಾನ್ಸಲ್ ಆದರೆ ನೆಕ್ಸ್ಟ್ ಮಂತು ಕಾರ್ಡೇ ಕ್ಯಾನ್ಸಲ್ ಆಗಿಬಿಡುತ್ತೇನೋ ಅನ್ನೋ ಭಯ. ಇದು ನಮ್ಮ ಪರಿಸ್ಥಿತಿ, ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಊರ ಕಡೆಗೆ ಬರಬೇಕಾಯಿತು. ಇನ್ನೂ ಇದೇನೋ ಎಲೆಕ್ಷನ್ ಕಾರ್ಡ್ಗಳೆಲ್ಲನೂ ಚೇಂಜ್ ಮಾಡಬೇಕಲ್ಲ, ಅದಕ್ಕೆಲ್ಲ ಫಾರ್ಮ್ಸ್ ಎಲ್ಲ ಫಿಲ್ ಮಾಡಬೇಕಾಯಿತು. ಆ ಕಾರಣದಿಂದ 2 ಕೆಲಸನ ಆಗುತ್ತೆ ಅಂತ ಹೇಳ್ಬಿಟ್ಟು ಮುಂಜಾನೆ ಎದ್ದು ಊರ ಕಡೆಗೆ ಟ್ರಾವೆಲ್ ಬೆಳೆಸ್ಬೇಕಾಗಿರೋಂಥ ಪರಿಸ್ಥಿತಿ ನಮಗೆ ಎದುರಾಯಿತು. ಇನ್ನು ನೋಡಿರಿ, ಇದೇ ನಮ್ಮ ಊರಿನ ಸಮೀಪದಲ್ಲಿರೋಂಥ ಬಸ್ ಸ್ಟಾಪು. 1 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ. ಸರಿ ಸುಮಾರು ನಮ್ಮ ಹಳ್ಳಿ ಒಳಕ್ಕೆ ಇಲ್ಲಿ ರೈಟ್ ಸೈಡಲ್ಲಿ ಕಾಣುತ್ತಲ್ಲ, ಅದೇನೇನೇ ಆಂಜನೇಯ ಸ್ವಾಮಿ ದೇವಸ್ಥಾನ. ಭಗವಂತ ಆಂಜನೇಯ ಕಾಪಾಡು ತಂದೆ ಹನುಮ. ಆ ಆಂಜನೇಯ ಸ್ವಾಮಿ ಬ್ಯಾಕ್ ಸೈಡ್ ಇರೋದೆಲ್ಲೂ ಫಾರೆಸ್ಟು. ಅದು ಸರಿ ಸುಮಾರು ಒಂದು 12 ಕಿಲೋಮೀಟ್ರಷ್ಟು ಲೆಂತಲ್ಲಿ ರೋಡ್ ಪಕ್ಕನೇ ಫುಲ್ ಫಾರೆಸ್ಟ್ ಇದೆ. ದೇವಸ್ಥಾನ ಹಿಂಭಾಗಿರೋದೆಲ್ಲ ಫಾರೆಸ್ಟು. ಇದು ನೋಡಿ ನಮ್ಮ ಹಳ್ಳಿಯ ರಸ್ತೆ ಯಾವ ರೇಂಜ್ಗೆ ಅಭಿವೃದ್ಧಿ ಮಾಡಿದ್ದಾರೆ ನೋಡ್ರಿ ನಮ್ಮ ಸರ್ಕಾರದವರು. ಸದ್ಯಕ್ಕೆ ನನಗೆ ಚಡ್ಡಿ ಹಾಕ್ಕೊಳಕ್ಕೆ ಬರ್ತಿರಲಿಲ್ಲ, ಗೊಣ್ಣೆ ಸೀದ್ಕೊಳಕ್ಕೆ ಬರ್ತಿರಲಿಲ್ಲ. ಆ ಸಮಯದಿಂದ ಈ ಸಮಯದವರೆಗೂ ನೋಡ್ತಾ ಇದ್ದೀನಿ. ಆವಾಗ ಕಾಲ್ನಡಿಗೆಯಲ್ಲಿ ಓಡಾಡೋಷ್ಟು ದಾರಿ ಇತ್ತು. ಆದರೆ ಈಗ ಒಂದು ಟ್ರ್ಯಾಕ್ಟರ್ ಓಡಾಡೋಷ್ಟು ದಾರಿಯನ್ನು ಮಾಡಿದ್ದಾರೆ. ಬಟ್ ಎಷ್ಟು ವರ್ಷಗಳಾಗಿರಬೇಕು ಅಂದಾಜು ಈ ರಸ್ತೆನ ಮಾಡಿ? ಸರಿ ಸುಮಾರು 20-22 ವರ್ಷಗಳ ಕಾಲ ಆಗಿದೆ ಈ ಒಂದು ಕಾಲು ದಾರಿಯಿಂದ ಕನ್ವರ್ಟ್ ಆಗಿ ಒಂದು ಟ್ರ್ಯಾಕ್ಟ್ರ್ ಹೋಗೋಷ್ಟು ರಸ್ತೆಯನ್ನು ಮಾಡಿ, ಅಗಲೀಕರಣ ಮಾಡಿ. ಆದರೆ ಇದುವರೆಗೂ ಇದಕ್ಕೆ ಟಾರ್ ಅಂದರೆ ಗೊತ್ತಿಲ್ಲ, ಟಾರ್ ರೋಡ್ ಅಂದರೆ ಏನಂತಲೇ ಈ ರೋಡ್ಗೆ ಗೊತ್ತಿಲ್ಲ. ಏನು ಮಾಡ್ತೀಯ, ಎಲ್ಲ ರಾಜಕೀಯದ ತಾರತಮ್ಯಗಳು, ಊರಿನಲ್ಲಿ ಒಬ್ರದ್ದೊಂದೊಂದು ಮಾತುಗಳು. ಸೊ ಹಂಗಾಗಿ ಸರ್ಕಾರಗಳು ಇವನ್ನೆಲ್ಲ ಕೈಗೆ ಎತ್ಕೊಂಡು ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದು ಅವ್ರಿಗೂ ಪರಿಜ್ಞಾನಗಳಿಲ್ಲ. ಏನೇ ಹೇಳಿದ್ರು PW ಕೇಳಿ, ಅಲ್ಲಿ ಕೇಳಿ, ಇಲ್ಲಿ ಕೇಳಿ ಅಂತಾರೆ. MLAಗಳು ಮಾತ್ರ 5 ವರ್ಷಕ್ಕೊಂದ್ಸರಿ ಬಂದುಬಿಟ್ಟು ಓಟ್ ಹಾಕಿ ಅಂತ ಓಟ್ ಹಾಕ್ಸ್ಕೊತಾರೆ. ಅವ್ರಿಗೂ ನಮ್ಮ ಜನಗಳಿಗೆ ಏನು ಬೇಕು, ಎಂಡ ಸಾರಾಯಿ ಒಂದು ಏನು ಕುಕ್ಕರ್ ಕೊಟ್ಟರೆ ಆತ ಅವರು ಓಟ್ ಒತ್ತಿ ಬರ್ತಾರೆ. ನಮ್ಮ ಹಳ್ಳಿ ಏನಾಗಿದೆ, ನಮ್ಮ ಹಳ್ಳಿ ಪರಿಸ್ಥಿತಿ ಏನಾಗಿದೆ, ರಸ್ತೆಗಳೇನಾಗಿದೆ, ಅದು ನಮ್ಮ ಹಳ್ಳಿ ಜನಕ್ಕೂ ಬೇಕಾಗಿಲ್ಲ. ಸೊ ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ. ಎಲ್ಲರಂತೆ ನಾವೇನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾತಾಡೋಕ್ಕೆ ಹೋದರೆ ನಿಮ್ಗೆ ಯಾಕೆ, ಸುಮ್ಮನೆ ಇರ್ರಿ, ಎಲ್ಲರೂ ಸುಮ್ಮನೆ ಅವರಲ್ಲ, ನಿನ್ಗೆ ಯಾಕೆ ಬೇಕು ಇವು ಸುವಾರಿ ಅಂತ ಹೇಳ್ತಾರೆ. ಹಾಗಾಗಿ ನಾವು ಇನ್ನೇನು ಮಾಡೋಕ್ಕಾಗುತ್ತೆ, ಅವರು ಸುಮ್ಮನೆ ಇರ್ತಾರೆ ಅಂತ ನಾವು ಸುಮ್ಮನೆ ಇರಬೇಕಾಗುತ್ತೆ. ಪರಿಸ್ಥಿತಿಗಳು ಹಂಗೆ ಒಬ್ಬರನ್ನೊಬ್ಬರನ್ನ ಬಾಯಿ ಮುಚ್ಚೋ ಪರಿಸ್ಥಿತಿಯಲ್ಲಿ ಎಲ್ಲರೂ ಮೂಕ ಪ್ರೇಕ್ಷಕರಾಗಿ ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು ಅನ್ನೋ ರೀತಿಯಲ್ಲಿ ಎಲ್ಲರ ಥರ ನಾವು ಮೂಕ ಪ್ರೇಕ್ಷಕರಾಗಿರಬೇಕಾಗುತ್ತೆ. ಇನ್ನೊಂದು ಇಲ್ಲಿ ಒಂದು ಹಳ್ಳ ಬರುತ್ತೆ ಕಣ್ರಿ, ಚಿಕ್ಕಳ್ಳ ಅಂತ ಹೇಳ್ಬಿಟ್ಟು, ಅದಕ್ಕೆ ಚಿಕ್ಕಳ್ಳ ದೊಡ್ಡಳ್ಳ ಅಂತ ಕರಿತೀವಿ. ಅದಕ್ಕೆ ಸರಿಯಾಗಿ ಏನಾದರೂ ಮಳೆ ಬಂದುಬಿಟ್ಟು ನೀರು ಬಂದರೆ ಅರ್ಧ ಜಮೀನುಗಳೆಲ್ಲ ಮುಳುಗೋಗುತ್ತೆ. ನೋಡಿ ಇಲ್ಲಿ ನಿಮ್ಗೆ ತೋರಿಸೋದಿನಲ್ಲ, ಈ ಅಡಿಕೆ ತೋಟ ಇದೆಯಲ್ಲ, ಈ ಡೌನ್ ಇದೆಯಲ್ಲ, ಇದೇನೇನೆ ಅದು ಚಿಕ್ಕಳ್ಳ. ಇಲ್ಲಿ ಸರಿ ಸುಮಾರು ಒಂದು ದೊಡ್ಡ ರಿಂಗ್ ಪೈಪ್ ಹಾಕಿ 10 ಪೈಪ್ ಆಗುತ್ತೆ, 10-12 ಪೈಪ್ ಹಾಕಬೇಕು. ರಿಂಗ್ ಪೈಪ್ ಹಾಕಿ ಒಂದು ಸುಸಜ್ಜಿತವಾದಂಥ ಒಂದು ಸೇತುವೆ ಮಾಡಬೇಕು. ಆದರೆ ಅದು ಮಾಡೋಕ್ಕೆ ಆಗ್ತಾಯಿಲ್ಲ. ಸರ್ಕಾರದವ್ರು ಅದ್ರ ಬಗ್ಗೆ ಗಮನನೇ ಇಲ್ಲ. ಮಳೆಗಾಲದಲ್ಲಿ ಸ್ಟೂಡೆಂಟ್ಸು, ಊರಿನ ಜನ ಏನಾದರೂ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ಅಂದರೆ ತುಂಬಾ ಅವಸ್ಥೆ ಆಗುತ್ತೆ. ಹಳ್ಳ ಹರಿತಾ ಇರಬೇಕಾದ್ರೆ ಹೆಂಗೆ ದಾಟಕ್ಕಾಗುತ್ತೆ? ಆ ಥರ ಪರಿಸ್ಥಿತಿಯಲ್ಲಿ ಎದುರಾಗುತ್ತೆ. ಆದರೆ ಏನು ಮಾಡೋದು, ಹಂಗೆ ನಡ್ಕೊಂಡು ಹೋಗ್ತಾ ಇದೆ 20 ವರ್ಷದಿಂದ. ನೋಡಿ ಈ ರಸ್ತೆ ನೋಡಿದ್ರೆ ಒಂದು ಟ್ರ್ಯಾಕ್ಟರ್ ಹೋಗ್ಬೋದು, ಇಲ್ಲ ಒಂದು ಗಾಡಿ ಹೋಗ್ಬೋದು, ಆಪೋಸಿಟ್ ಬರೋ ವೆಹಿಕಲ್ಗೆ ಜಾಗನೇ ಇಲ್ಲ. ಈ ಥರ ಪರಿಸ್ಥಿತಿಯಲ್ಲಿ ನಮ್ಮ ಹಳ್ಳಿ ರಸ್ತೆ ಇದೆ. ಏನು ಮಾಡೋದು, ನಮ್ಮೂರಲ್ಲಿ ಒಂದು 200-250 ಮನೆಗಳಿದೆ. ಆದರೆ ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ, ಅನುಸರಿಸ್ಕೊಂಡು ಹೋಗ್ತಾ ಇದೆ. ಅದೇ ರಸ್ತೆಯಲ್ಲೇ ಓಡಾಟ ಸಂಚಾರ ಎಲ್ಲನೂ. ಸೊ ಇನ್ನು ಮುಂದಿನ ನಮ್ಮ ಪಯಣ ಬಂದು ಹೊಲ್ದ ಹತ್ರ ಹೊರಟಿದ್ದು. ಏನಕ್ಕಪ್ಪ ಹೊಲ್ದ ಹತ್ರ ಹೊರಟ್ವಿ ಅಂದರೆ, ಹಾಗೆ ಸ್ವಲ್ಪ ಮನೆಗೆ ಕರಿಬೇವಿನ ಸೊಪ್ಪು ಖಾಲಿಯಾಗಿತ್ತು, ತಗೊಬನ್ನಿ ಅಂತ ಹೇಳಿದ್ರು. ಯಾಕಂದರೆ ಬೆಂಗಳೂರು ಜೀವನ ಅಲ್ವಾ, ಪ್ರತಿಯೊಂದು ಹೊಂದಿಸ್ಕೊಳ್ಳೇಬೇಕು. ಕರಿಬೇವು ಸೊಪ್ಪು ಹೊಂದಿಸ್ಬೇಕು, ಸೊಪ್ಪು ಸೊದೆ ಏನಾದರೂ ಜಮೀನಲ್ಲಿ ಬೆಳೆದಿರೋ ಅದು ಹೊಂದಿಸ್ಬೇಕು. ಇಲ್ಲಿ ನೋಡಿ, ಇಲ್ಲಿ
ಇವಳ ಹೆಸರು ಪೂರ್ಣಿ, ಇವಳ ಹೆಸರು ಗೌರಿ. ಇವರು ನಮ್ಮ ಮುದ್ದಿನ ಸದಸ್ಯರು, ಅಂದರೆ ನಮ್ಮ ಸದಸ್ಯರುಗಳ ಜೊತೆ ನಮ್ಮ ಕುಟುಂಬದವರೇ. ಅವರು ಒಂದಿಬ್ಬರು ಪೂರ್ಣಿ, ಗೌರಿ. ಇನ್ನು ಇಲ್ಲೊಂದಿಬ್ಬರು ಇದ್ದಾರೆ. ಅವ್ರ ಹೆಸ್ರು ಏನು ಗೊತ್ತಾ? ತೋರಿಸ್ತೀನಿ ಬನ್ನಿ, ಆಮೇಲೆ ಹೇಳ್ತೀನಿ ಅವ್ರ ಹೆಸ್ರನ್ನು. ಇದು ನಮ್ಮ ಚಿಕ್ಕಪ್ಪ ಅವರ ಕುರಿ ಫಾರ್ಮ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು 200 to 300 ಆಡು ಕುರಿಗಳನ್ನ ಮೇಯಿಸ್ಬೋದು. ಅಷ್ಟು ಅದ್ಭುತವಾಗಿ ಇದನ್ನು ಪ್ಲ್ಯಾನ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಸದ್ಯಕ್ಕೆ ಸ್ವಲ್ಪ ಇವತ್ತು ಭಾನುವಾರ ಆಗಿರೋದ್ರಿಂದ ಅರ್ಧ ಸಂತೆಗೆ ಮರಿ ನಮ್ಮ ಚಿಕ್ಕಪ್ಪನ ಮಗ ಹಾಕ್ಕೊಂಡೋಗಿದ್ದಾನೆ. ಇನ್ನೊಂದು ಅರ್ಧ ಮರಿಗಳು ಶೆಡ್ಡಲ್ಲಿದ್ದಾವೆ. ಅಲ್ಲಿ ಕಾಣ್ತದೆ ನೋಡಿ. ಅವ್ರ ಹೆಸ್ರು ಏನಂತ ನಿಮಗೆ ಕುತೂಹಲ ಇದೆಯಾ ಕೇಳೋದಕ್ಕೆ? ಹೇಳ್ತೀನಿ, ಕೇಳಿಸ್ಕೊಡಿ. ಅವ್ರ ಹೆಸರು, ಒಬ್ಬಳ ಹೆಸರು ಲಕ್ಷ್ಮಿ, ಒಬ್ಬಳ ಹೆಸರು ಸೀತಾ. ನನಗೆ ಅವಳೊಬ್ಳು ಪೂರ್ಣಿ, ಒಬ್ಳು ಗೌರಿ, ಇವಳು ಸೀತಾ, ಒಬ್ಬಳು ಲಕ್ಷ್ಮಿ. ಆ ಥರ ಹೆಸರು ಇಟ್ಕೊಂಡಿದ್ದೀವಿ ಹಸುಗಳಿಗೆ ಬೇಕು. ಯಾಕಂದರೆ ಅವು ನಮ್ಮ ಮನೆಗಳಲ್ಲಿ ಅವರು ನಮ್ಮ ಸದಸ್ಯರ ಥರ. ಸೊ ಹಂಗಾಗಿ ಅವ್ರಿಗೂ ಒಂದು ಹೆಸರು ಕೊಟ್ಟಿದ್ದೀವಿ ಇರಲಿ ಅಂತ. ಇದು ನಮ್ಮದು ಕುರಿ ಶೆಡ್ಡು. ಫಸ್ಟ್ ಇದರಲ್ಲಿ ರೇಷ್ಮೆ ಮಾಡ್ತಾಯಿದ್ವಿ. ಈಗ ರೇಷ್ಮೆ ಎಲ್ಲ ತೆಗೆದುಬಿಟ್ಟು ರೇಷ್ಮೆ ಎಲ್ಲ ಮಾಡೋಕ್ಕೆ ಕೂಲಿ ಆಳುಗಳೆಲ್ಲ ಬರೋಲ್ಲ, ತುಂಬ ಡಿಮ್ಯಾಂಡ್ ಅಂತ ಹೇಳ್ಬಿಟ್ಟು ನಾವು ಈ ಥರ ಒಂದು 50ರಿಂದ 100 ಕುರಿ ಮೇಯಿಸೋಷ್ಟು, ಆಡು ಕುರಿ ಮೇಯಿಸೋಷ್ಟು ಶೆಡ್ ಮಾಡಿಬಿಟ್ಟಿದ್ದೀವಿ ಸಿಂಪಲ್ಲಾಗಿ ಇರಲಿ ಅಂತ ಹೇಳ್ಬಿಟ್ಟು. ಸೊ ಇದು ನಮ್ಮ ತೋಟದ ವ್ಯೂವು. ಹಳ್ಳಿ ಸೊಗಸು, ಹಳ್ಳಿ ಸೊಗಡು ಅಂದ್ರೇ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದೇನಪ್ಪ ಅಂದರೆ ನೋಡಿ, ಈ ರಸ್ತೆ ಇದೆಯಲ್ಲ, ಇದು ನಾನು ಅಲ್ಲಿ ಚಿಕ್ಕಳ್ಳ ಮೋರಿ ಇಲ್ಲ ಒಂದು 12 ರಿಂಗ್ಸ್ ಹಾಕಿದ್ರೆ ಸೇತುವೆ ಮಾಡಬೇಕು ಅಂತ, ಇದೇ ಹಳ್ಳನೇ ಅಲ್ಲಿ ಬರೋದು. ಸೊ ಇದು ನಾವು ಚಿಕ್ಕನ್ನಲ್ಲಿರಬೇಕಾದ್ರೆ, ನಾವು ಚಿಕ್ಕ ಹುಡುಗರಲ್ಲಿರಬೇಕಾದ್ರೆ ಇದೇ ಹಳ್ಳದಲ್ಲಿ ನಮಗೆ ರಸ್ತೆ ಮಾರ್ಗ, ಅಂದರೆ ಸುತ್ತಕೊಂಡು ನಮ್ಮೂರಿಂದ ಒಂದು ಗುಂಡೇನಹಳ್ಳಿ ಅಂತ ಊರು ಬರುತ್ತೆ. ಗುಂಡೇನಹಳ್ಳಿಯಿಂದ ನಮ್ಮ ತೋಟಕ್ಕೆ ಹೋಗ್ಬೇಕಾದ್ರೆ 1 ಕಿಲೋಮೀಟ್ರ್ ಆಗುತ್ತೆ. ಇದು ಒಂಥರ ಶಾರ್ಟ್ ಕಟ್ ಇದ್ದಂಗೆ, ನಮಗೆ ಕೇವಲ ಒಂದು ಅರ್ಧ ಕಿಲೋಮೀಟ್ರ್ ಆಗ್ತಿರ್ಲಿಲ್ಲ. ಸೊ ಹಂಗಾಗಿ ಇಲ್ಲಿಂದ ನಾವು ಕೇವಲ ಒಂದು 5 ನಿಮಿಷ ಸಮೀಪದಲ್ಲಿ ನಮ್ಮ ಮನೆಯಿಂದ ತೋಟಕ್ಕೆ ರೀಚ್ ಆಗ್ಬೋದಾಯಿತು, ತೋಟದಿಂದ ಮನೆಗೆ ರೀಚ್ ಆಗ್ಬೋದಾಯಿತು. ಆದರೆ ಇದು ಎಂಥ ಪರಿಸ್ಥಿತಿಯಲ್ಲಿದೆ ಅಂದರೆ, ಆ ಕಡೆ ಈ ಕಡೆ ದೊಡ್ಡ ದೊಡ್ಡ ಏನೋ ಮಣ್ಣಿಂದು ದಿಬ್ಬಗಳು, ಮಧ್ಯೆ ಹೊಳೆ. ಯಾಕಂದರೆ ಇದು ಹಳ್ಳ ಅಲ್ವಾ. ಸೊ ಹಂಗಾಗಿ ತುಂಬ ಗುಯ್ ಅಂತ ಸೌಂಡು, ತುಂಬ ಸೈಲೆಂಟಾಗಿರುತ್ತೆ, ಏನನ್ನ ಓಡಾಡೋಕ್ಕಿಲ್ಲ, ತುಂಬ ಭಯ ಆಗುತ್ತೆ. ಆ ಥರ ಒಂದು ಪರಿಸ್ಥಿತಿ. ಇಲ್ಲಿ ನಮಗೆ ಲೆಫ್ಟ್ ಸೈಡಲ್ಲಿ ಒಂದು ಗೇದಿಗೆ ಮರ ಅಂತ ಒಂದಿತ್ತು. ಅಂದರೆ ಗೇದಿಗೆ ಹೂವು ಅಂತ ಕೇಳಿರ್ತೀರ ಹಳ್ಳಿಯೊಳಗೆ. ತುಂಬ ಸೊಗಸಾಗಿ ಒಳ್ಳೆ ಸುಗಂಧ ಭರಿತವಾದಂಥ ಹೂವು ಅದು. ಈ ಕಡೆ ಲೆಫ್ಟ್ ಸೈಡಲ್ಲಿತ್ತು. ಈಗೆಲ್ಲ ಬೆಂಕಿ ಹಾಕ್ಬಿಟ್ಟಿದ್ದಾರೆ, ಅದೆಲ್ಲ ಹಾಳಾಗೋಗ್ಬಿಟ್ಟಿದೆ. ಇದು ಇನ್ನೊಂದು ಮೇನ್ ರೋಡು, ಹಳ್ಳಿ ಒಳಗೆ ಮೇನ್ ರೋಡ್ ಇರೋದಕ್ಕೆ ಮೋರಿ ಹಾಕಿರೋದು ಅಡ್ಡದಾಗಿ. ಹೀಗೆ ನಾವು ಮುಗಿಸ್ಕೊಂಡು ಸೀದಾ ಊರೊಳಗೆ ಬಂದ್ವಿ. ಇದೇ ನೋಡಿ ನಮ್ಮ ಊರಿನ ವಿಹಂಗ ನೋಟ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ನಮ್ಮ ಊರು. ನಾನು ನಮ್ಮ ಮನೆ ಮೇಲೆ ನಿಂತ್ಕೊಂಡು ಒಂದು ಹಳ್ಳಿಯ ಒಂದು ಚಿತ್ರಣವನ್ನು ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ನಮ್ಮೂರಲ್ಲಿ ಸರಿ ಸುಮಾರು ಒಂದು 200ರಿಂದ 250 ಮನೆಗಳಿದೆ ಅಷ್ಟೇ. ನಮ್ಮದೊಂದು ಪುಟ್ಟ ಗ್ರಾಮ, ಹೊಸಕೋಟೆ ಅಂತೇಳಿ, ಹೊಸೂರು ಪಕ್ಕ, ಗೌರಿಬಿದನೂರು ತಾಲೂಕು. ಒಂದು ಪುಟ್ಟ ಗ್ರಾಮ, 200ರಿಂದ 250 ಮನೆ ಇದೆ. ಬಟ್ ಈಗ ಕಂಪೇರ್ ಮಾಡಿದ್ರೆ ಅವಾಗೆ ತುಂಬ ಪರಿಸ್ಥಿತಿ ಇವಾಗಿದ್ದಂಗೆ ಏನಾದರೂ ಮೊಬೈಲ್ಸು ಅವು ಇವಂತ ಅವಾಗ ಬಳಕೆ ಇದ್ದಿದೆ ಈ ಛಾಯಾಚಿತ್ರಣಗಳನ್ನೆಲ್ಲ ನಾನು ತೋರಿಸ್ಬೋದಾಯಿತು, ಹಳ್ಳಿಗಳೆಲ್ಲ ಹೆಂಗೆ ಇರ್ತಿತ್ತು ಅಂತ. ಸೊ ಇವಾಗ ಈ ಪರಿಸ್ಥಿತಿಯಲ್ಲಿದೆ. ಓಕೆ, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದೆ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬಾಯ್ ಬಾಯ್.